ಪಾಕಿಸ್ತಾನದ ಮತ್ತೊಂದು ಸುಳ್ಳು ಕೂಡ ಇದೀಗ ಬಯಲಾಗಿದೆ. ಮೊನ್ನೆಯಿಂದ ಕೆಲವು ವಿಡಿಯೋ ವೈರಲ್ ಆಗಿರೋದನ್ನ ನೀವು ನೋಡಿದ್ದೀರಾ. ಉಗ್ರರಿಗೆ ಆಶ್ರಯ ನೀಡಿ ಹೊಸ ಕಥೆಯನ್ನ ಕಟ್ತಾ ಇದೆ ಈಗ ಪಾಕಿಸ್ತಾನ್. ಯಾರು? ಲಷ್ಕರ್ ಎ ತೊಯ್ಬಾ ಉಗ್ರ ಹಫೀಜ್ ಅಬ್ದುಲ್ ರೌಫ್. ಹಫೀಜ್ ಅಬ್ದುಲ್ ರೌಫ್ 1999ರಿಂದನೂ ಕೂಡ LETಯಲ್ಲಿ ಬಹಳ ಸಕ್ರಿಯನಾಗಿರುವಂತ ಉಗ್ರ. 2010ರ ಸಂದರ್ಭದಲ್ಲಿ ಅಮೆರಿಕ ಕೂಡ ಈತನನ್ನ ಟೆರರ್ ಅಂತ ಗುರುತಿಸಿದೆ. ಸೊ ಈತ US ಡೆಸಿಗ್ನೇಟೆಡ್ ಗ್ಲೋಬಲ್ ಟೆರರಿಸ್ಟ್. ಆತ ಉಳಿದಂತ ಉಗ್ರರ ಅಂತ್ಯಕ್ರಿಯೆಯಲ್ಲಿ ಸೇನೆ ಜೊತೆ ಭಾಗಿಯಾಗಿದ್ದ. ಈ ವಿಡಿಯೋ ಬಹಳ ಹರಿದಾಡ್ತಾ ಇದ್ದಾಗೆ ಬಹಳಷ್ಟು ದೇಶಗಳು ಪ್ರಶ್ನೆ ಮಾಡ್ತಾ ಇರೋ ಹಾಗೆ ತೇಪೆ ಹಚ್ಚೋ ಪ್ರಯತ್ನ ಏನ್ ಗೊತ್ತಾ, ಆತ ಒಬ್ಬ ಕ್ಲರ್ಕ್ ಅಂತೆ ಅಬ್ದುಲ್ ರೌಫ್. ಅದಾದ ನಂತರ ಹೇಳ್ತಾ ಇದ್ರೆ ಮೃತಪಟ್ಟಿದ್ರಲ್ಲ ಅವ್ರಗಳ ಸಂಬಂಧಿಕ ಅಂತೆ. ಹೀಗೆ ವಿಷಯ ಮುಚ್ಚಿಡೋ ಪ್ರಯತ್ನವನ್ನ ಮಾಡೋದ್ರ ಜೊತೆಗೆ ಆತ ಉಗ್ರ ಅಲ್ಲ ಅನ್ನೋ ರೀತಿಯಾಗಿ ಲೇಬಲ್ ಕಟ್ಟೋ ಕೆಲಸವನ್ನ ಪಾಕಿಸ್ತಾನ ಮಾಡೋಕೆ ಹೋಗ್ತಾ ಇದೆ. ಇದೀಗ ಈ ಮೂರ್ಖ ಅಮೆರಿಕ ಈಗ ಆಲ್ರೆಡಿ ಈಗ ಸಂಬಂಧಪಟ್ಟಂಗೆ ನಾವು ಯಾಕೆ ಈ ಮಾತನ್ನು ಹೇಳಬೇಕಾಗಿದೆ ಅಂತ ಅಂದ್ರೆ, ಪಾಕಿಸ್ತಾನವನ್ನ ಮೇಲಿನ ಮೇಲೆ ಇಂಥ ವಿಚಾರಗಳಲ್ಲಿ ನಂಬಕ್ ಹೋಗ್ತಾ ಇರುವಂಥದ್ದು. ಅದೆಂತ ಉಗ್ರ ಪೋಷಿತ ರಾಷ್ಟ್ರ ಅನ್ನುವಂಥದ್ದು ಗೊತ್ತಿದ್ದು ಕೂಡ. ಹಾಗಾಗಿ ಆ ಅಮೆರಿಕ ಕೂಡ ಈಗ ಕೆಂಡಾಮಂಡಲ ಆಗಿದೆ ಅನ್ನೋದು ಗೊತ್ತಾಗ್ತದೆ. ಬರೀ ಇದು ಕೆಂಡಾಮಂಡಲಕ್ಕೆ ಸೀಮಿತನೋ ಅಥವಾ ತಾನು ಕೊಟ್ಟಂತ ಮಿಲಿಟರಿ ಏಡು, ತಾನು ಕೊಟ್ಟಂತ ಹಣವನ್ನ ಬಳಸ್ಕೊಂಡು ಇಂಥ ಉಗ್ರ ರಾಷ್ಟ್ರವನ್ನೇ ಅಥವಾ ಉಗ್ರ ಸಾಮ್ರಾಜ್ಯವನ್ನೇ ಪೋಷಿಸ್ತಾ ಇರುವ ಪಾಕಿಸ್ತಾನಕ್ಕೆ ಏನಾದ್ರು ಚುರುಕು ಮುಟ್ಸೋ ಕೆಲಸ ಈ ದೇಶ ಮಾಡುತ್ತಾ ಅಮೆರಿಕ? ನೋಡ್ಬೇಕಿದೆ. ಹೌದು.